ಎಲ್ರಿಗೂ ಜೈ ಭೀಮ್. 2022ರಲ್ಲಿ ಸಫಾಯಿ ಕರ್ಮಚಾರಿ ಆಯೋಗ ಮತ್ತು ಬಿ ಬಿ ಎಂ ಪಿಯಲ್ಲಿ ಕೆಲಸ ಮಾಡ್ತಿರುವಂಥ ಪೌರ ಕಾರ್ಮಿಕರು, ಕೆಲವರು ಸಂಘ ಸಂಸ್ಥೆಯವರು ಒಟ್ಟಾರೆ ಎಲ್ಲರೂ ಸೇರಿ ಸಿಂಗಾಪುರ್ಗೆ ಹೋಗಿದ್ದರು. ಸಿಂಗಾಪುರಕ್ಕೆ ಯಾಕೆ ಹೋದ್ರಂದರೆ ಅಲ್ಲಿ ಕಸದ ವ್ಯವಸ್ಥೆ ಯಾವ ರೀತಿ ನಿಭಾಯಿಸ್ತಾರೆ, ಡಂಪಿಂಗ್ ಯಾರ್ಡ್ಗೆ ಯಾವ ಥರ ಹೋಗ್ತಾರೆ, ಮನೆಯವರು ಸೆಗ್ರಿಗೇಟ್ ಯಾವ ಥರ ಮಾಡಿಕೊಡ್ತಾರೆ ಅಂತೇಳಿ ನೋಡ್ಕೊಂಬರಕ್ಕಂತ ಹೋದರು. ಅದಕ್ಕಿಂತ ಮೊದಲು ಎಸ್ ಎಂ ಕೃಷ್ಣ ಅವರು ನಾನು ಬೆಂಗಳೂರು ನಗರವನ್ನು ಸಿಂಗಾಪುರ್ ಮಾಡ್ತೀನಿ ಅಂತ ಹೇಳಿದರು. ಆ ಒಂದು ಉದಾಹರಣೆಗಾಗಿ ಇವರೆಲ್ಲ ಹೋಗಿದ್ದಾರೆ ಅಂದ್ಕೊಳ್ತೀನಿ. ಆದರೆ ಅಲ್ಲಿ ಹೋಗಿ ಬಂದು 2 ವರ್ಷ ಆಯಿತು. ಬಿ ಬಿ ಎಂ ಪಿಯವರಾಗಲಿ, ಸಫಾಯಿ ಕರ್ಮಚಾರಿ ಆಯೋಗದವರಾಗಿರಲಿ, ಸಂಘ ಸಂಸ್ಥೆಯವರಾಗಲಿ ಯಾರು ಬಂದು ಪೌರ ಕಾರ್ಮಿಕರ ಜೊತೆ ಮಾತಾಡಿಲ್ಲ. ಅಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ಅದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡಿಲ್ಲ. ಅಲ್ಲಿ ಯಾವ ಥರ ವ್ಯವಸ್ಥೆ ಇದೆ ಅದ್ರ ಬಗ್ಗೆಯೂ ಇಲ್ಲಿ ಬಂದು ಯಾವುದೇ ರೀತಿ ಕೂಲಂಕುಷವಾಗಿ ಚರ್ಚೆ ಯಾರೂ ಮಾಡಿಲ್ಲ. ನೀವು ಟೂರ್ ಹೋದಂಗೆ ಹೋಗ್ಬಿಟ್ಟು ಸಾರ್ವಜನಿಕರ ದುಡ್ಡಲ್ಲಿ ಅಲ್ಲಿ ಹೋಗ್ಬಿಟ್ಟು ಬಂದಿದ್ದು ಏನಾದರೂ ಪ್ರಯೋಜನ ಆಗಬೇಕು. ಆದರೆ ನೀವು ಹೋಗಿ ಬಂದಿದ್ದು ವೇಸ್ಟು. ಯಾಕೆಂದರೆ ಸಮಾಜಕ್ಕೆ ಏನಾದರೂ ಬದಲಾವಣೆ ತರಕ್ಕಂತ ಅಲ್ಲಿ ಹೋಗ್ತಾರೆ. ಅಲ್ಲಿ ನೋಡಿರಿ, ಪೌರ ಕಾರ್ಮಿಕರಿಗೆ 80,000ರಿಂದ 2 ಲಕ್ಷ ರೂಪಾಯಿ ಗಂಟೆ ಸಂಬಳ ಇದೆ ಸಿಂಗಾಪುರದಲ್ಲಿ. ಆದರೆ ಇಲ್ಲಿ ಕೊಡೋದು ಎಷ್ಟು? 15,000 16,000 ಪೌರ ಕಾರ್ಮಿಕರು ಕೊಡೋದು, ಡಿ ಪಿ ಎಸ್ ಪೌರ ಕಾರ್ಮಿಕರು. ಅಲ್ಲಿ ಆರೋಗ್ಯದ ವ್ಯವಸ್ಥೆ ಹೆಂಗಿದೆ ಅಂದರೆ ಹೆಲ್ತ್ ಕಾರ್ಡ್ ಕೊಟ್ಟಿರ್ತಾರೆ. ಅವರು 3 ತಿಂಗಳಿಗೊಮ್ಮೆ ಯಾವ ಬೇಕಾದರೂ ಹೋಗ್ಬಿಟ್ಟು ಆರೋಗ್ಯವನ್ನು ತಪಾಸಣೆ ಮಾಡ್ಕೋಬೋದು, ಬರ್ಬೋದು, ಅವ್ರ ಆರೋಗ್ಯವನ್ನು ಅವ್ರು ಕಾಪಾಡ್ಕೋಬೋದು. ಆದರೆ ಇಲ್ಲಿ ESI ಕಾರ್ಡ್ ಇರುತ್ತೆ, ಆದರೆ ಪೌರ ಕಾರ್ಮಿಕರ ಬಗ್ಗೆ ಅರಿವು ಯಾರಿಗೂ ಗೊತ್ತಿರಲ್ಲ. ಅದ್ರ ಬಗ್ಗೆ ಒಂಚೂರು ಗೊತ್ತಿರಲ್ಲ. ಯಾವ ರೀತಿ ಹೋಗಬೇಕು, ಯಾವ ರೀತಿ ಕಾರ್ಡ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಸಂಪನ್ಮೂಲ ವ್ಯಕ್ತಿಗಳ ಕೊರತೆ ಇದೆ ಇಲ್ಲಿ. ಅದೇ ಥರ ಕಸವನ್ನು ವಿಂಗಡಣೆ ಮಾಡೋದು ಯಾವ ರೀತಿ ಅಂತೇಳಿ ಹೇಳ್ಕೊಡಲ್ಲ. ಅಲ್ಲಿ ಡಂಪಿಂಗ್ ಯಾರ್ಡಲ್ಲಿ ಎಲ್ಲ ಯಾರು ನಮ್ಮ ಕಾಂಪ್ಯಾಕ್ಟ್ ಚಾಲಕರು ಇರ್ತಾರೋ ಕಂಪಲ್ಸರಿ ಅವರ ಆರೋಗ್ಯವನ್ನು ತಪಾಸಣೆ ಮಾಡ್ತಾರೆ. ಆದರೆ ಬೆಂಗಳೂರಲ್ಲಿ ಡಂಪಿಂಗ್ ಯಾರ್ಡ್ಗೆ ಹೋಗಿ ಬಂದವರಿಗೆ, ಕಾಂಪ್ಯಾಕ್ಟ್ ಚಾಲಕರಿಗೆ ಯಾರೂ ಆರೋಗ್ಯವನ್ನು ತಪಾಸಣೆ ಮಾಡಲ್ಲ. ಡ್ರೈ ಫ್ರೂಟ್ಸ್ ಕೇಳಿದ್ವಿ, ಅದೂ ಯಾರೂ ಕೊಡಲ್ಲ. ಅವ್ರಿಗೆ ಆರೋಗ್ಯ ಫುಡ್ ಅಂತಿದೆಯಲ್ಲ ಅದೂ ಯಾರೂ ಕೊಡ್ತಾಯಿಲ್ಲ. ಅದೇನಾಗ್ತಿದೆ ಅಂದರೆ ಆ ಆಹಾರ ಅವರು ಊಟ ಮಾಡಿರೋದು ಅಲ್ಲಿ ಹೋಗ್ಬಿಟ್ಟು ವಾಸನೆ ಕೊಡಿದಾಗ ಏನಾದರೂ ಹೊಟ್ಟೆಲೆಲ್ಲ ಆ ಗ್ಯಾಸೆಲ್ಲ ತುಂಬಿಕೊಂಡು ಅನಾರೋಗ್ಯಗಳಾಗಿಬಿಟ್ಟು ಸುಮಾರು ಜನ ಸಾಯ್ತಾ ಇದ್ದಾರೆ. ಸಿಂಗಾಪುರದಲ್ಲಿರೋ ವ್ಯವಸ್ಥೆಯನ್ನು ಇಲ್ಲಿ ಯಾಕೆ ತರೋಕ್ಕಾಗ್ತಲ್ಲ ಅಂತ ಹೇಳಿದ್ರೆ ಅಲ್ಲಿರೋವಂಥ ವ್ಯವಸ್ಥೆ ಸೂಪರಾಗಿದೆ. ಅಲ್ಲಿ ಇರೋವಂಥ ವ್ಯವಸ್ಥೆನ ಇಲ್ಲಿ ತಂದರೆ ಪೌರ ಕಾರ್ಮಿಕರಿಗೆ 80,000ರಿಂದ 2 ಲಕ್ಷ ರೂಪಾಯಿ ಕೊಡಬೇಕಾಗುತ್ತೆ ಅಂತ ಹೇಳಿ ಬಿ ಬಿ ಎಂ ಪಿಯವರು ಅವ್ರು ಯಾರಿಗೂ ಪ್ರಚಾರ ಮಾಡ್ತಾಯಿಲ್ಲ. ಅವ್ರಿಗೆ ಯಾರಿಗೂ ಆರೋಗ್ಯ ತಪಾಸಣೆ ಮಾಡ್ತಾಯಿಲ್ಲ. ಬಿ ಬಿ ಎಂ ಪಿಯವರು ಪೌರ ಕಾರ್ಮಿಕರನ್ನ ಅವೇರ್ನೆಸ್ ಕೊಡ್ತಾಯಿಲ್ಲ. ಕಾರಣ ಇಷ್ಟೇ, ಅಲ್ಲಿ 80,000 ಕೊಡ್ತಾ ಇದ್ದಾರೆ, ಇಲ್ಲಿ ನಾವು ಕೊಡಬೇಕಾಗುತ್ತೆ. ಬರೀ 17,000ದಲ್ಲಿ ಕೆಲಸ ಮುಗಿದೋಯ್ತಾಯಿದೆ. 15,000ದಲ್ಲಿ ಅವ್ರ ಸಂಬಳ ಕೊಟ್ಟು ಅವ್ರ ಕೆಲಸನ ಮುಗಿಸ್ತಾ ಇದ್ದೀವಿ ನಾವು. ಯಾಕೆ 80,000 ಕೊಡಬೇಕು, 2 ಲಕ್ಷ ಕೊಡಬೇಕು ಅನ್ನೋದನ್ನ ಪ್ರಚಾರ ಮಾಡಬೇಕಾಗತ್ತೆ ಅಂತೇಳಿ ಬಿ ಬಿ ಎಂ ಪಿಯವರೇ ಪೌರ ಕಾರ್ಮಿಕರಿಗೆ ವಂಚನೆ ಮಾಡ್ತಾಯಿದ್ದಾರೆ. ದಯಮಾಡಿ ಸಿಂಗಾಪುರ್ಗೆ ಹೋಗಿ ಬಂದಿದ್ದನ್ನು ನೀವು ಇಲ್ಲಿ ಪೌರ ಕಾರ್ಮಿಕರಿಗೆ ತಿಳುವಳಿಕೆ ಕೊಡಬೇಕಂತೇಳಿ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರಿಗೆ ಮತ್ತು ಬಿ ಬಿ ಎಂ ಪಿ ಆಯುಕ್ತರುಗಳಿಗೆ ಮತ್ತು ಸಫಾಯಿ ಕರ್ಮಚಾರಿ ಆಯೋಗದ ಟೀಮ್ ಏನೋಗಿತ್ತು, ಸಂಘ ಸಂಸ್ಥೆಯವರು ಏನು ಟೀಮ್ ಹೋಗಿತ್ತು, ಅವರೆಲ್ಲರೂ ಸೇರಿ ಪೌರ ಕಾರ್ಮಿಕರನ್ನು ಪರಿವರ್ತನೆ ಮಾಡಬೇಕು, ಗೈಡ್ ಮಾಡಬೇಕಂತೇಳಿ ಎಲ್ಲರಲ್ಲಿ ಮನವಿ ಮಾಡ್ಕೊತಿದ್ದೀನಿ. ಜೈ ಭೀಮ್, ಜೈ ಕಾಂಶಿರಾಮ್.